ವಿರಾಮದ ಬಳಿಕ ಮತ್ತೆ ಸ್ವಾಗತ. ಗೋವಿನ ಜೋಳ ಖರೀದಿ ಕೇಂದ್ರದಲ್ಲಿ ಗೊಂದಲ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಗೊಂದಲ ಆಗಿರೋದು. ಜೋಳದ ಕಾಳಿಗೆ ಹಾನಿಯಾಗಿದೆ. ಗುಣಮಟ್ಟವಿಲ್ಲದ ನೆಪ ಹೇಳಿ ಖರೀದಿ ಸ್ಥಗಿತ ಮಾಡಿದ್ದಾರೆ. ಖರೀದಿ ಮಾಡ್ತಾ ಇದ್ದ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಏಕೈಕ ಖರೀದಿ ಕೇಂದ್ರ ಅದು. ಎಪಿಎಂಸಿ ಅಧಿಕಾರಿಗಳ ಮುಂದೆ ಕಾಳಿನ ಡ್ಯಾಮೇಜ್ ಪರೀಕ್ಷೆ ಕೂಡ ನಡೆದಿದೆ. ಖರೀದಿಸಿರುವ ಕಾಳುಗಳಲ್ಲಿ ಹೆಚ್ಚಿನ ಡ್ಯಾಮೇಜ್ ಇದೆ. 8% ಕಡಿಮೆ ಗುಣಮಟ್ಟದ ಗೋವಿನ ಜೋಳ ಖರೀದಿ, 7% ಬಂದಿರುವ ಗೋವಿನ ಜೋಳಕ್ಕೆ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಖರೀದಿ ಕೇಂದ್ರಕ್ಕೆ ಎಪಿಎಂಸಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಈ ಗೊಂದಲ ಆಗಿರೋದು. ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಖರೀದಿ ಮಾಡಿದ್ದು ಹೋಗ್ಯಾವ ಗಾಡಿಗಳು ಈ ಆಮೇಲೆ ಇದ್ದದಾವ ಈಗ ಆಯ್ತಾ. ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು ಡಿಫ್ರೆನ್ಸ್ ಬಂತ. ಈಗ ಒಳಗಿಂದು 8 ಬಂತು, ಹೊರಗಿಂದು 7 ಬಂದೈತಿ. ಇದ್ರಲ್ಲಿ ಏನ್ ಅಂತೀರಿ ಹೇಳಿ? ಅವ್ರು ಚೆಕ್ ಮಾಡಿ ಮೊದಲ ಚೆಕ್ ಮಾಡಿ ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ 1 ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ. ಇದ ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗತ್ತ. ರೈತರು ಕಾಯ್ದು ಕಷ್ಟ ಆಗೈತಿ ಈ ತಂಡಿಯೊಳಗ. ಅದಕ್ಕ ಈ ರೋಜ್ ಎಬ್ಬಿಜ ಕಾಟ ಮಾಡಿ ಮೈಸರ್ ಚೆಕ್ ಮಾಡಿ ಒಂದು ತ್ವರಿತವಾಗಿ 15 ದಿವಸದೊಳಗೆ ಕಾಟ ಈ ರೈತರ ಮಾಲನ್ನು ಖರೀದಿ ಮಾಡಿ ಮುಗಿಸುವಂತದ್ದು ಪ್ರಕ್ರಿಯೆ ಆಗಬೇಕು. ಇದು ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ 1 ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ. ಇದ ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗತ್ತ. ರೈತರು ಕಾಯ್ದು ಕಷ್ಟ ಆಗೈತಿ ಈ ತಂಡಿಯೊಳಗ. ಅದಕ್ಕ ಈ ರೋಜ್ ಎಬ್ಬಿಜ ಕಾಟ ಮಾಡಿ ಮೈಸರ್ ಚೆಕ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಗೋವಿನ ಜೋಳ ಖರೀದಿ ಕೇಂದ್ರದಲ್ಲಿ ಗೊಂದಲ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಗೊಂದಲ ಆಗಿರೋದು. ಜೋಳದ ಕಾಳಿಗೆ ಹಾನಿಯಾಗಿದೆ. ಗುಣಮಟ್ಟವಿಲ್ಲದ ನೆಪ ಹೇಳಿ ಖರೀದಿ ಸ್ಥಗಿತ ಮಾಡಿದ್ದಾರೆ. ಖರೀದಿ ಮಾಡ್ತಾ ಇದ್ದ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಏಕೈಕ ಖರೀದಿ ಕೇಂದ್ರ ಅದು. ಎಪಿಎಂಸಿ ಅಧಿಕಾರಿಗಳ ಮುಂದೆ ಕಾಳಿನ ಡ್ಯಾಮೇಜ್ ಪರೀಕ್ಷೆ ಕೂಡ ನಡೆದಿದೆ. ಖರೀದಿಸಿರುವ ಕಾಳುಗಳಲ್ಲಿ ಹೆಚ್ಚಿನ ಡ್ಯಾಮೇಜ್ ಇದೆ. 8% ಕಡಿಮೆ ಗುಣಮಟ್ಟದ ಗೋವಿನ ಜೋಳ ಖರೀದಿ, 7% ಬಂದಿರುವ ಗೋವಿನ ಜೋಳಕ್ಕೆ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಖರೀದಿ ಕೇಂದ್ರಕ್ಕೆ ಎಪಿಎಂಸಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಈ ಗೊಂದಲ ಆಗಿರೋದು. ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಖರೀದಿ ಮಾಡಿದ್ದು ಖರೀದಿ ಮಾಡಿದ್ದು ಹೋಗ್ಯಾವ ಗಾಡಿಗಳು ಈ ಆಮೇಲೆ ಇದ್ದದಾವ ಈಗ ಆಯ್ತಾ. ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು ಡಿಫ್ರೆನ್ಸ್ ಬಂತ. ಈಗ ಒಳಗಿಂದು 8 ಬಂತು, ಹೊರಗಿಂದು 7 ಬಂದೈತಿ. ಇದ್ರಲ್ಲಿ ಏನ್ ಅಂತೀರಿ ಹೇಳಿ? ಅವ್ರು ಚೆಕ್ ಮಾಡಿ ಮೊದಲ ಚೆಕ್ ಮಾಡಿ ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ 1 ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ. ಇದ ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ.
ಅವು ನಷ್ಟ ಆಗದ ರೈತರ ಕಾಯೋದು ಕಷ್ಟ ಆಗೈತಿ ಈ ತಂಡಿ ಒಳಗ. ಅದಕ್ಕ ಈ ರೋಜ್ ಬೀಜ ಕಾಟ ಮಾಡಿ ಮೈಸರ್ ಚೆಕ್ ಮಾಡಿ ಒಂದು ತ್ವರಿತವಾಗಿ 15 ದಿವಸದೊಳಗೆ ಕಾಟ ಈ ರೈತರ ಮಾಲನ್ನು ಖರೀದಿ ಮಾಡಿ ಮುಗಿಸುವಂತದ್ದು ಪ್ರಕ್ರಿಯೆ ಆಗಬೇಕು. ಇದು ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ ಒಂದು ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ ಇದು. ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗದ ರೈತರ ಕಾಯೋದು ಕಷ್ಟ ಆಗೈತಿ ಈ ತಂಡಿ ಒಳಗ. ಅದಕ್ಕ ಈ ರೋಜ್ ಬೀಜ ಕಾಟ ಮಾಡಿ ಮೈಸೂರ್ ಚೆಕ್. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಗೋವಿನ ಜೋಳ ಖರೀದಿ ಕೇಂದ್ರದಲ್ಲಿ ಗೊಂದಲ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಗೊಂದಲ ಆಗಿರೋದು. ಜೋಳದ ಕಾಳಿಗೆ ಹಾನಿಯಾಗಿದೆ. ಗುಣಮಟ್ಟವಿಲ್ಲದ ನೆಪ ಹೇಳಿ ಖರೀದಿ ಸ್ಥಗಿತ ಮಾಡಿದ್ದಾರೆ. ಖರೀದಿ ಮಾಡ್ತಾ ಇದ್ದ ಕಾರ್ಖಾನೆ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವ ಏಕೈಕ ಖರೀದಿ ಕೇಂದ್ರ ಅದು. ಎಪಿಎಂಸಿ ಅಧಿಕಾರಿಗಳ ಮುಂದೆ ಕಾಳಿನ ಡ್ಯಾಮೇಜ್ ಪರೀಕ್ಷೆ ಕೂಡ ನಡೆದಿದೆ. ಖರೀದಿಸಿರುವ ಕಾಳುಗಳಲ್ಲಿ ಹೆಚ್ಚಿನ ಡ್ಯಾಮೇಜ್ ಇದೆ. 8% ಕಡಿಮೆ ಗುಣಮಟ್ಟದ ಗೋವಿನ ಜೋಳ ಖರೀದಿ, 7% ಬಂದಿರುವ ಗೋವಿನ ಜೋಳಕ್ಕೆ ಖರೀದಿಗೆ ಹಿಂದೇಟು ಹಾಕ್ತಾ ಇದ್ದಾರೆ. ಖರೀದಿ ಕೇಂದ್ರಕ್ಕೆ ಎಪಿಎಂಸಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಕೆರೂರು ಸಹಕಾರ ಕೇಂದ್ರದಲ್ಲಿ ಈ ಗೊಂದಲ ಆಗಿರೋದು. ಬೆಂಬಲ ಬೆಲೆಯ ಅಡಿ ಗೋವಿನ ಜೋಳ ಖರೀದಿ ಸ್ಥಗಿತ ಆಗಿದೆ. ಖರೀದಿ ಮಾಡಿದ್ದು ಖರೀದಿ ಮಾಡಿದ್ದು ಹೊಜಾವ್ ಗಾಡಿಗಳು ಈ ಆಮೇಲೆ ಇದ್ದದಾವ ಇವು ಆಯ್ತಾ. ಈಗ ಅಲ್ಲಿದು ಇಲ್ಲಿದು ಹೊರಗಿಂದು ನೋಡಿದೆವು ಡಿಫ್ರೆನ್ಸ್ ಬಂತ. ಈಗ ಒಳಗಿಂದು 8 ಬಂತು, ಹೊರಗಿಂದು 7 ಬಂದೈತಿ. ಇದ್ರಲ್ಲಿ ಏನ್ ಅಂತೀರಿ ಹೇಳಿ? ಅವ್ರು ಚೆಕ್ ಮಾಡಿ ಮೊದಲ ಚೆಕ್ ಮಾಡಿ ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ ಒಂದು ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ ಇದು. ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗದ ರೈತರ ಕಾಯೋದು ಕಷ್ಟ ಆಗೈತಿ ಈ ತಂಡಿ ಒಳಗ. ಅದಕ್ಕ ಈ ರೋಜ್ ಬೀಜ ಕಾಟ ಮಾಡಿ ಮೈಸರ್ ಚೆಕ್ ಮಾಡಿ ಒಂದು ತ್ವರಿತವಾಗಿ 15 ದಿವಸದೊಳಗೆ ಕಾಟ ಈ ರೈತರ ಮಾಲನ್ನು ಖರೀದಿ ಮಾಡಿ ಮುಗಿಸುವಂತದ್ದು ಪ್ರಕ್ರಿಯೆ ಆಗಬೇಕು. ಇದು ಈ ಖರೀದಿ ಕೇಂದ್ರ ಪ್ರಾರಂಭವಾಗಿ ಒಂದು ವಾರ ಆದ್ರೂ ಇನ್ನೂ 50 ಮಂದಿ ರೈತರು ಖರೀದಿಯಾಗಿಲ್ಲ. 1200 ಮಂದಿ ರಿಜಿಸ್ಟ್ರೇಷನ್ ಆಗೈತಿ. ಪ್ರತಿದಿನ 50 ಮಂದಿ ಖರೀದಿ ಆದ್ರ ಒಂದು ತಿಂಗಳು ಮುಗಿತೈತ್ರಿ ಇದು. ಅಂತದ್ರೊಳಗ 5 ಮಂದಿ 10 ಮಂದಿ ರೈತರು ಖರೀದಿ ಮಾಡಿದ್ರ ಆ ಹೊಲದಾಗ ರಾಶಿ ಮಾಡಿ ಅದಕ್ಕೆ ಹಾಕೊಂಡ್ ತಂಡ ಬೀಳುದಂಗ ಮತ್ತ ರಾಶಿ ಇದು ತೆನಿ ಹಾಕಿದಂತ ಕುಟ್ರಿಗೆ ಬೆಂಕಿ ಹಚ್ಚಕತ್ತಾರ. ಅವು ನಷ್ಟ ಆಗದ ರೈತರ ಕಾಯೋದು ಕಷ್ಟ ಆಗೈತಿ ಈ ತಂಡಿ ಒಳಗ. ಅದಕ್ಕ ಈ ರೋಜ್ ಬೀಜ ಕಾಟ ಮಾಡಿ ಮೈಸೂರ್ ಚೆಕ್.